ಎಸಿನ ಶಿವಮೊಗ್ಗ ಕಿಂಗ್ ಯಾರಾಗ್ತಾರೆ ಅಂತ ನೋಡೋದಾದ್ರೆ ಮುಂದಿನ ಕ್ಷೇತ್ರದಲ್ಲಿ ಸಾಗರವನ್ನ ಯಾರು ಕಂಟ್ರೋಲಿಗೆ ತಗೋತಾರೆ? ಸದ್ಯ ಬೇಳೂರು ಗೋಪಾಲಕೃಷ್ಣ ಅವರು ಇಲ್ಲಿನ ಶಾಸಕರು. ಮಧು ಬಂಗಾರಪ್ಪ ರಾಜಕೀಯದಲ್ಲಿ ಅಂದ್ರೆ ಶಾಸಕರಾಗಕ್ ಮೊದಲೇ 2 ಸಲ ಗೆದ್ದಿದ್ದವರು ಬೇಳೂರು ಗೋಪಾಲಕೃಷ್ಣ. ಹರ್ತಾಳ ಹಾಲಪ್ಪ ವಿಜಯೇಂದ್ರ ಹ್ಯಾಂಡು, ಬೇಳೂರು ಸದ್ಯ ಮಧು ಬಂಗಾರಪ್ಪ ಅವ್ರ ಹ್ಯಾಂಡು. ಹೀಗಾಗಿ ಹರ್ತಾಳ ಹಾಲಪ್ಪಗೊಂದು ಟೆನ್ಷನ್ ಇದೆ. ಅದು ಒಂದು ರೀತಿ ಪ್ಲಸ್ ಆದರೂ ಅಚ್ಚರಿ ಪಡಬೇಕಾಗಿಲ್ಲ ಬೇಳೂರಿಗೆ ಮುಂದಿನ ಚುನಾವಣೆಯಲ್ಲಿ. ಹರ್ತಾಳ ಹಾಲಪ್ಪ ಅವ್ರಿಗೆ ಮಾಜಿ ಸಂಸದ ಶಿವಪ್ಪ ಅವ್ರ ಮಗ ಪ್ರಶಾಂತ್ RSS ಕ್ಯಾಂಡಿಡೇಟು. ಅವ್ರ ಪರ ಒಂಚೂರು ಪಕ್ಷ ಒಲವು ತೋರಿಸುತ್ತೆ ಅನ್ನೋ ಲೆಕ್ಕಾಚಾರ ಇದೆ. ಹಂಗೇನಾರಾದ್ರೆ ಹರ್ತಾಳ ಹಾಲಪ್ಪ ಟಿಕೆಟು ಗೊತ್ತಿಲ್ಲ, ಏನ್ ಬೇಕಾದ್ರೆ ಆಗ್ಬೋದು, ಟೂ ಅರ್ಲಿ. ಆದರೆ ಪ್ರಶಾಂತ್ ತುಂಬಾ ಆಕ್ಟಿವ್ ಆಗ್ತಿದ್ದಾರೆ. ಇದು ಹಾಲಪ್ಪಗೆ ಒಂಚೂರು ಥ್ರೆಟ್ಟು. ಬೇಳೂರ್ಗೊಂದು ರೀತಿ ಖುಷಿ. ಆದರೆ ಬೇಳೂರ್ಗಿರೋ ಸಮಸ್ಯೆ ಏನಂದ್ರೆ, ಒಂದಷ್ಟು ಜನ ಓಕೆ ಮಧು ಬಂಗಾರಪ್ಪ ಸಚಿವ, ನೀನು ಸಚಿವ ಅಲ್ಲ, ಅವ್ರಿಗಿಂತ ಮೊದಲು ಶಾಸಕರಾಗಿದ್ದವು ನೀನು, ಹೀಗಾಗಿ ನಿನಗೆ ಸಚಿವ ಸ್ಥಾನ ಸಿಗಬೇಕು ಅಂತ ಅವ್ರದ್ದೊಂದು ಕ್ಯಾಬಿನೆಟ್ ಕಿಚನ್ ಐತಲ್ಲಿ. ಅವ್ರ ಮಾತು ಕೇಳ್ಕೊಂಡು ಮುಂದುವರೆದ್ರೆ ಖಂಡಿತವಾಗ್ಲೂ ಮಧು ಬಂಗಾರಪ್ಪಗೆ ಹಿನ್ನಡೆ ತರ್ಬೋದು. ಹಂಗನ್ಬಿಟ್ಟು ಬೇಳೂರು ಗೋಪಾಲಕೃಷ್ಣ ಏನು ಸಕ್ಸಸ್ ಆಗಿಸ್ತಾರೆ ಅನ್ನೋದು ಸುಳ್ಳು. ಹೀಗಾಗಿ ಬೇಳೂರು ಗೋಪಾಲಕೃಷ್ಣ ಅವ್ರಿಗೂ ಕೂಡ ಕ್ಯಾಬಿನೆಟ್ ದರ್ಜೆ ನಿಗಮ ಮಂಡಳಿ ಇದೆ. ಹೀಗಾಗಿ ಸಚಿವರು ಯಾರು ಬೇಕಾದ್ರೆ ಆಗಲಿ, ಶಿವಮೊಗ್ಗದಲ್ಲಿ ನಾವು ಕಾಂಗ್ರೆಸ್ನ ಗೆಲ್ಲಿಸ್ಬೇಕು ಅಂತ ನುಗ್ಬಿಟ್ರೆ, ಮಧು ಬಂಗಾರಪ್ಪಗೆ ಸಾಥ್ ಕೊಟ್ಬಿಟ್ರೆ, ಅಟ್ ದ ಸೇಮ್ ಟೈಮ್ ಮಧು ಬಂಗಾರಪ್ಪ ಕೂಡ ಬೇಳೂರನ್ನ ವಿಶ್ವಾಸಕ್ಕೆ ತಗೊಂಡು ಹೋಗ್ಬಿಟ್ರೆ, ಅಲ್ಲಿಗೆ ಸಾಗರನ ಕೂಡ ಕೈವಶ ಮಾಡಿಕೊಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇಲ್ಲಿ ಕೋಆರ್ಡಿನೇಷನ್ ಬಿಟ್ವೀನ್ ಬೇಳೂರು ಗೋಪಾಲಕೃಷ್ಣ ಆ್ಯಂಡ್ ಮಧು ಬಂಗಾರಪ್ಪ, ಈ ನಿಟ್ಟಿನಲ್ಲಿ ಕೂಡ ಮಧು ಬಂಗಾರಪ್ಪ ಕೆಲಸ ಸಾಕ್ತಿದೆ. ಆದರೆ ವಿಜೇಂದ್ರ ಹರ್ತಾಳ ಹಾಲಪ್ಪ ಅವ್ರ ಜೊತೆಗೇ ಹೋದರೆ ಏನು ಬೇಕಾದ್ರೆ ಡಿಫ್ರೆನ್ಸ್ ಆಗ್ಬೋದು. ಪ್ರಶಾಂತ್ ಎಂಟ್ರಿ ಕೊಟ್ರೆ ಬಿಜೆಪಿಗೆ ಒಂದಷ್ಟು ಗೊಂದಲ ಗ್ಯಾರಂಟಿ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.